ಹಾಗಾಗಿ ಎಲ್ಲ ಹೇಗಿದ್ರ ಚೆನ್ನಾಗಿದ್ರ ಅನ್ಕೊಂತೀನಿ. ಎಲ್ಲರಿಗೂ ಬಿಲೇಟೆಡ್ ಹ್ಯಾಪಿ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಅಂತ ತಿಳಿಸ್ತಾ. ಸೊ ಬನ್ನಿ, ನನ್ನ ವಿಡಿಯೋ ನೋಡ್ತಾ ಇರೋರೆಲ್ಲರೂ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಕೇಳ್ತಾ. ಸೊ ಇವತ್ತು ಏನ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದೀರ ಅಂದ್ರೆ ಅದೇ ರಿಬೋಕ್. ಸೊ ಆಲ್ಮೋಸ್ಟ್ ಎಲ್ಲ ನೋಡಿದ್ರೆ ಯಾರು ರಿಬೋಕ್ ಶೂ ಯೂಸ್ ಮಾಡ್ತಾರೆ ಮೇ ಬಿ ಅವ್ರು ಇದನ್ನ ತಿಳ್ಕೊಳ್ಳೇಬೇಕಾಗಿರುವಂತ ವಿಷಯ. ಸೊ ಬನ್ನಿ, 1895 ಅಲ್ಲಿ ಒಂದು ಸ್ಮಾಲ್ ವರ್ಕ್ಶಾಪ್ ಸ್ಟಾರ್ಟ್ ಮಾಡೋ ಕಂಪನಿ ಇದು ರಿಬೋಕ್. ಸೊ ಇದು ಸ್ಟಾರ್ಟ್ ಆದ್ಮೇಲೆ ಅಮೆರಿಕನ್ ಫಿಟ್ನೆಸ್ ಕಲ್ಚರ್ ನೇ ಕಂಪ್ಲೀಟ್ ಆಗಿ ಚೇಂಜ್ ಮಾಡ್ಬಿಡುತ್ತೆ. ಅದಾದ್ಮೇಲೆ ವರ್ಲ್ಡ್ ಫೇಮಸ್ ಬ್ರಾಂಡ್ ಆಗಿ ರೆಕಾಗ್ನೈಸ್ ಆಗುತ್ತೆ. ಸೊ ಇದು ಮೂವ್ ಆಗ್ತಾ ಇರುತ್ತೆ. ಒಂದ್ ಸ್ವಲ್ಪ ಇಯರ್ಸ್ ಆದ್ಮೇಲೆ ಏನಾಗುತ್ತೆ, ಅಡಿಡಾಸ್ ಅವರು ಇದ್ರ ಮೇಲೆ ಕಣ್ಣಾಗ್ತಾರೆ. ಸೊ $1 ಬಿಲಿಯನ್ ಗೆ ಇದನ್ನ ತಗೊಂತಾರೆ. ಅದಾದ್ಮೇಲೆ ಸ್ವಲ್ಪ ದಿವಸ ಅದೇ ಅಡಿಡಾಸ್ ಅವರು ಇದನ್ನ ಸರ್ವೈವಲ್ ಮಾಡ್ಕೊಂಡು ಹೋಗ್ತಾರೆ. ಅದಾದ್ಮೇಲೆ ಇದನ್ನ ಇಂಡಿಪೆಂಡೆಂಟ್ ಆಗಿ ಬಿಟ್ಬಿಡ್ತಾರೆ. ಇಂಡಿಪೆಂಡೆಂಟ್ ಆಗಿ ಬಿಟ್ಟಾದ್ಮೇಲೆ ನೀವು ಬಿಟ್ಟರು ಪರವಾಗಿಲ್ಲ, ನಾನು ಇದನ್ನ ಹೇಗೆ ರೂಲ್ ಮಾಡ್ಬೇಕಂತ ನನಗೆ ಗೊತ್ತು ಅಂತ ಹೇಳಿ ಮಸ್ತಾಗಿ ನಿಂತ್ಕೊಂಡು ಇವತ್ತು ಒಳ್ಳೆ ಹೆಸರು ಮಾಡಿರುವಂತ ಬ್ರಾಂಡ್ ರಿಬೋಕ್. 1895 ಅಲ್ಲಿ ಇಂಗ್ಲೆಂಡ್ ನ ಬಾಲ್ಟನ್ ಅನ್ನೋ ಊರಲ್ಲೇ ಸ್ಟಾರ್ಟ್ ಮಾಡೋದು ಈ ರಿಬೋಕ್ ಕಂಪನಿ. ಇದನ್ನ ಸ್ಟಾರ್ಟ್ ಮಾಡಿದವರು ಬಂದು ಜೋಸೆಫ್ ವಿಲಿಯಂ ಫಾಸ್ಟರ್ ಅಂತ. ಸೊ ಇವರು ಆ ಕಂಪನಿ ಸ್ಟಾರ್ಟ್ ಮಾಡ್ತಾರೆ. ಅವ್ರ ಮೇನ್ ಇಂಟೆನ್ಷನ್ ಇದ್ದಿದ್ದು ಇಷ್ಟು: ಅಥ್ಲೆಟ್ಸ್ ಗೆ ಒಳ್ಳೆ ಮಸ್ತ್ ಆಗಿರೋ ಶೂ ಕೊಡಬೇಕು ಅಂಡ್ ಅದು ಗ್ರಿಪ್ ಚೆನ್ನಾಗಿ ಅವ್ರಿಗೆ ಸಿಗ್ಬೇಕು, ಒಳ್ಳೆ ಕ್ವಾಲಿಟಿ ಆಗಿರ್ಬೇಕು ಅಂತ ಸ್ಟಾರ್ಟ್ ಮಾಡಿ ಅದ್ರ ಮೇಲೆ ಸ್ವಲ್ಪ ಎಕ್ಸ್ಪೆರಿಮೆಂಟ್ ಮಾಡ್ತಾ ಹೋಗ್ತಾ ಇರ್ತಾರೆ. ಜೋಸಫ್ ಏನ್ ಮಾಡ್ತಾರೆ ಅಂದ್ರೆ ರನ್ನರ್ಸ್ ಗೆ ಮಸ್ತ್ ಗ್ರಿಪ್ ಸಿಗ್ಬೇಕು ಅಂಡ್ ಶೂಸ್ ಅಷ್ಟೇ ಅವ್ರು ಎಷ್ಟು ಸ್ಪೀಡ್ ಆಗಿ ಓಡ್ತಾರೆ ಅಷ್ಟು ಇದ್ರಲ್ಲಿ ಅವ್ರ ಕಾಲು ಅಷ್ಟೇ ಪರ್ಫೆಕ್ಟ್ ಆಗಿರ್ಬೇಕಂತ ಏನ್ ಮಾಡ್ತಾರೆ, ಚಿಕ್ಕ ಚಿಕ್ಕ ಸ್ಪೈಕ್ಸ್ ನ ಶೂಸ್ ಕೆಳಗಡೆ ಯೂಸ್ ಮಾಡ್ತಾರೆ. ಅದನ್ನ ಯೂಸ್ ಮಾಡಿದಾಗ ಅಥ್ಲೆಟ್ಸ್ ಆ ಶೂ ನ ಯೂಸ್ ಮಾಡ್ತಾರೆ. ಒಳ್ಳೆ ಫೇಮಸ್ ಆಗುತ್ತೆ ಗೈಸ್ ಅದು. ಆ ಶೂ ಅಥ್ಲೆಟ್ಸ್ ಮಧ್ಯ ತುಂಬಾ ಹೆಸರು ಮಾಡ್ಕೊಳುತ್ತೆ. ಯಾಕಂದ್ರೆ ಅವರು ಫಸ್ಟ್ ಟೈಮ್ ಆ ತರ ಒಂದು ಇನೋವೇಷನ್ ಅವ್ರು ಸ್ಟಾರ್ಟ್ ಮಾಡಿದ್ರೆ ರಿಬೋಕ್ ಅವರು ಈ ತರ ಸ್ಪೈಕ್ಸ್ ಯೂಸ್ ಮಾಡೋಣ, ಸೊ ಗ್ರಿಪ್ಸ್ ತುಂಬಾ ಚೆನ್ನಾಗಿ ಸಿಗುತ್ತೆ ರನ್ನರ್ಸ್ ಗೆ, ಅಥ್ಲೆಟ್ಸ್ ಮತ್ತೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಸ್ಟಾರ್ಟ್ ಮಾಡಿದ್ರು. ಅವ್ರ ಮೇನ್ ಇನೋವೇಷನ್ ಮತ್ತೆ ಇಂಟೆನ್ಷನ್ ಇದ್ದಿದ್ದೆ ಒಳ್ಳೆ ಶೂಸ್ ಫಾರ್ ಅಥ್ಲೆಟ್ಸ್, ಇದ್ದೇ ಅವ್ರ ಮೇನ್ ಇಂಟೆನ್ಷನ್. 1958 ಅಲ್ಲಿ ಫಾಸ್ಟರ್ ಫ್ಯಾಮಿಲಿ ಅವರು ನೆಕ್ಸ್ಟ್ ಜನರೇಷನ್ ಹೋಗ್ತಾರೆ. ಆ ಜನರೇಷನ್ ಬಂದವರೇ ಜೋ ಫಾಸ್ಟರ್ ಮತ್ತೆ ಜೆಫ್ ಫಾಸ್ಟರ್ ಅಂತ. ಇವ್ರಿಬ್ರು ಸೇರ್ಕೊಂಡು ನಮ್ ಕಂಪ್ನಿಗೆ ಬೇರೆ ನೇಮ್ ಇಡೋಣ, ಒಂದು ಹೊಸ ನೇಮ್ ಸೆಲೆಕ್ಟ್ ಮಾಡೋಣ ಅಂತ ಹೇಳಿ ಆ ನೇಮ್ ನ ತಗೊಂಡ್ ಬಂದಿದ್ದೆ ಇವರಿಬ್ರು. ಅದೇ ನೇಮೇ ರಿಬೋಕ್ ಅಂತ. ಈ ರಿಬೋಕ್ ಅನ್ನೋ ನೇಮ್ ಫಾಸ್ಟ್ ಮತ್ತೆ ಏಗಿಲ್ಗೆ ತುಂಬಾ ಇನ್ಸ್ಪೈರ್ ಆಗಿರುವಂತ ಆಫ್ರಿಕನ್ ಆಂಟಿಲೋಪ್ಗೆ ಸೇರಿದ್ದು ನೇಮ್ ಇದು. 1970s ಅಲ್ಲಿ ರಿಬೋಕ್ ಸ್ಲೋಲಿ ಇಂಟರ್ನ್ಯಾಷನಲ್ ಮಾರ್ಕೆಟ್ಗೆ ಎಂಟರ್ ಆಗಿ ಸ್ಟಾರ್ಟ್ ಮಾಡ್ತಾರೆ. ಅದಾದ್ಮೇಲೆ ಅವ್ರಿಗೆ ಒಂದು ಬಿಗ್ಗೆಸ್ಟ್ ಆಪರ್ಚುನಿಟಿ ಬರುತ್ತೆ. ಆ ಆಪರ್ಚುನಿಟಿ ಬಂದಿದ್ದೆ ಅಮೆರಿಕ ಕಡೆಯಿಂದ. 1982 ಅಲ್ಲಿ ರಿಬೋಕ್ ಅವರು ಒಂದು ಫ್ರೀ ಸ್ಟೈಲ್ ಶೂ ನ ಲಾಂಚ್ ಮಾಡ್ತಾರೆ. ಅದು ನಾರ್ಮಲ್ ಸ್ಪೋರ್ಟ್ಸ್ ಶೂಸ್ ತರ ಇದ್ದಿಲ್ಲ, ಅದು ಸ್ಪೆಸಿಫಿಕ್ ಆಗಿ ವುಮೆನ್ಸ್ ಗೆ ಡಿಸೈನ್ ಮಾಡಿರುವಂತ ಶೂ ಆಗಿತ್ತು. ಅದೇ ಟೈಮ್ ಅಮೆರಿಕಲ್ಲಿ ಏರೋಬಿಕ್ಸ್ ಕಲ್ಚರ್ ಒಂದು ಸಕ್ಕದ ಫೇಮಸ್ ಆಗಿತ್ತು. ಸೊ ಇವ್ರು ಲಾಂಚ್ ಮಾಡಿದಂತೆ ಫ್ರೀ ಸ್ಟೈಲ್ ಶೂ ಕಡೆನೂ ಆ ಕಲ್ಚರ್ ಕರೆಕ್ಟ್ ಆಗಿ ಕನೆಕ್ಟ್ ಆಯ್ತು. ಸೊ ರಿಬೋಕ್ ಏನ್ ಮಾಡಿದ್ರೆ ಅಥ್ಲೆಟ್ಸ್ ಮತ್ತೆ ಸ್ಪೋರ್ಟ್ಸ್ ಇವ್ರಿಗೆ ಫ್ರೀ ಸ್ಟೈಲು ಇದೆಲ್ಲಾನು ಲಾಂಚ್ ಮಾಡ್ತಾರೆ. ಇದೆಲ್ಲ ಲಾಂಚ್ ಮಾಡಿದ್ಮೇಲೆ ನಾವು ಬೇರೆ ಏನಾರ ಇನ್ನೊಂದು ಒಳ್ಳೆ ಇನೋವೇಷನ್ ಇರೋ ಶೂ ಲಾಂಚ್ ಮಾಡ್ಬೇಕಂತ ಅವ್ರು ಅನ್ಕೊಂಡಾಗ ಅವ್ರು ಇಂಟ್ರೊಡ್ಯೂಸ್ ಮಾಡಿದ್ದೆ ಪಂಪ್ ಅಂತ ಒಂದು ಶೂನ. ಈ ಶೂನ 1989 ಅಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ಈ ಶೂ ಟಂಗೇರಿಯಲ್ಲಿ ಏನ್ ಮಾಡ್ತಾರೆ, ಪಂಪ್ ಮೆಕ್ಯಾನಿಸಮ್ ನ ಯೂಸ್ ಮಾಡ್ತಾರೆ. ಅದು ಹೇಗಿತ್ತಂದ್ರೆ ಫಿಟ್ ನ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಬಂದಾಗಿತ್ತು ನಾವು. ಸೊ ಈ ರಿಬೋಕ್ ಅವ್ರದ್ದು ಪಂಪ್ ಶೂ ಬಂದ್ಮೇಲೆ ಅದ್ರ ಮೆಕ್ಯಾನಿಸಮ್ ಇದೆಲ್ಲ ತುಂಬಾ ಫೇಮಸ್ ಆಯ್ತು. ಆ ಶೂ ಬಂದ್ಮೇಲೆ ರಿಬೋಕ್ ಅವ್ರ ಕಂಪ್ಲೀಟ್ ಐಡೆಂಟಿಟಿನೇ ಚೇಂಜ್ ಆಗೋಯ್ತು. ಇದನ್ನ ತುಂಬಾ ಯೂಸ್ ಮಾಡ್ತಾ ಇದ್ರು ಬಾಸ್ಕೆಟ್ ಬಾಲ್ ಪ್ಲೇಯರ್ಸ್, ಇದನ್ನ ಯೂಸ್ ಮಾಡ್ತಾ ಇದ್ರು. ಬಾಸ್ಕೆಟ್ ಬಾಲ್ ಪ್ಲೇಯರ್ಸ್ ಯೂಸ್ ಮಾಡ್ತಾ ಇದ್ರು ಅಂತ ಹೇಳಿದ್ನಲ್ಲ. ಸೊ ಅದರಲ್ಲಿ 3 ಜನ ಜೊತೆ ಪಾರ್ಟ್ನರ್ಶಿಪ್ ಮಾಡ್ಕೊಂಡಿದ್ರು. ಸೊ ಅವ್ರು ಯಾರು ಅಂತ ಹೇಳ್ತೀನಿ ನೋಡಿ. ಇಯರ್ 2000 ಅಲ್ಲಿ ವೇನಸ್ ವಿಲಿಯಂ ಜೊತೆ, ಇಯರ್ 1990 ಅಲ್ಲಿ ಆಲೆನ್ ಐವರ್ಸನ್ ಜೊತೆ, ಇಯರ್ 1990 ಅಲ್ಲಿ ಶಾಕ್ ವಿಲ್ಲರ್ ಜೊತೆ ಮಾಡ್ಕೊಂತಾರೆ. ಸೊ ಒಂದು ಕಡೆ ರಿಬೋಕ್ ಅವರು ಅವ್ರ ಟೀಮ್ ಜೊತೆ ಸೇರ್ಕೊಂಡು ರಿಸರ್ಚ್ ಮಾಡಿದ್ರು. ನಾವು ಶೂನ ಈ ತರ ಮಾಡೋಣ, ಈ ತರ ಇನೋವೇಷನ್ ಹೊಸ ಹೊಸ ಟೆಕ್ನಾಲಜೀಸ್ ತರೋಣ ಸ್ನೀಕರ್ಸ್ ಗೆ, ಫ್ರೀ ಸ್ಟೈಲ್ಸ್ ಗೆ, ಸ್ಪೋರ್ಟ್ಸ್ ಗೆ ಅಂತ. ಬಟ್ ಇನ್ನೊಂದು ಕಡೆ ಕಂಪನಿ ಎಷ್ಟು ದೊಡ್ಡದಾಗಿ ಬೆಳೆದಿದೆ ಅಂದ್ರೆ ಅದಕ್ಕೆ ಲೆವೆಲ್ ಬಂದಿರುವಂತ ಕಂಪನೀಸ್ ಕಾಂಪಿಟೇಷನ್ ಬರುತ್ತೆ. ಆ ಕಾಂಪಿಟೇಷನ್ ಬಂದಿದ್ದ ಕಂಪನೀಸ್ ಎರಡು, ಒಂದು ಬಂದು ನೈಕಿ ಆದ್ರೆ ಇನ್ನೊಂದು ಬಂದು ಅಡಿಡಾಸ್. ಈ ಎರಡು ಕಂಪನೀಸ್ ರಿಬೋಕ್ ಗೆ ತುಂಬಾ ಅಂದ್ರೆ ತುಂಬಾ ಟಫ್ ಕಾಂಪಿಟೇಷನ್ ಕೊಡಕ್ಕೆ ಸ್ಟಾರ್ಟ್ ಮಾಡಿತು. ಆಲ್ರೆಡಿ ನೈಕಿ ಅಂಡ್ ಅಡಿಡಾಸ್ ಹೆವಿ ಹೆಸರು ಮಾಡಿತ್ತು. ಸೊ ರಿಬೋಕ್ ಅವ್ರು ಏನ್ ಮಾಡ್ಬೇಕಾಗಿತ್ತು, ಸೊ ಆ ಹೆಸರನ್ನ ಮೀರಿಸಬೇಕಂದ್ರೆ ಅವ್ರು ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ಗೆ ಶೂಸ್ ನ ಅವ್ರು ಇದ್ ಮಾಡ್ಬೇಕಾಗಿತ್ತು. ಸೊ ಬೇರೆ ಇನ್ನೇನು ಮಾಡಕ್ ಆಗಿಲ್ಲ. ಏನ್ ಮಾಡ್ತು, ಅಡಿಡಾಸ್ ಬಂದು 2005 ಅಲ್ಲಿ ರಿಬೋಕ್ ನ ಅಕ್ವೈರ್ ಮಾಡ್ಕೊಂತು. ಅದು $1 ಬಿಲಿಯನ್ ಗೆ ಅಕ್ವೈರ್ ಮಾಡ್ಕೊಂತಾರ ಅವ್ರನ್ನ. ಡೀಲ್ ವ್ಯಾಲ್ಯೂ ಬಂದು $3.8 ಬಿಲಿಯನ್. ಸೊ ರಿಬೋಕ್ ಅವರು ನಾನು ಅಕ್ವೈರ್ ಆಗ್ಬಿಟ್ಟೆ ಏನ್ ಮಾಡೋದು ಅಂತ ಹೇಳ್ಬಿಟ್ಟು ಡಿಸಪೇರ್ ಏನಾಗಿಲ್ಲ. ಸೊ ಅವ್ರು ಅದೇ ಒಂದು ನೇಮ್ ಅಲ್ಲಿ ಅವರ ಒಂದು ಬ್ರಾಂಡ್ ನ ಕಂಟಿನ್ಯೂ ಮಾಡ್ಕೊಂಡೇ ಹೋದ್ರು. ಅಡಿಡಾಸ್ ಅವ್ರು ಏನ್ ಮಾಡ್ತಾರೆ, 2021 ಅಲ್ಲಿ ರಿಬೋಕ್ ನ ABG ಅಂದ್ರೆ ಅಥೆಂಟಿಕ್ ಬ್ರಾಂಡ್ ಗ್ರೂಪ್ ಗೆ ಸೇಲ್ ಮಾಡ್ತಾರೆ. ಅದು $2.1 ಬಿಲಿಯನ್ ಗೆ 2021 ಅಲ್ಲಿ ಆ ಬ್ರಾಂಡ್ ಗೆ ರಿಬೋಕ್ ನ ಸೇಲ್ ಮಾಡ್ಬಿಡ್ತಾರೆ. ಸೇಲ್ ಮಾಡಾದ್ಮೇಲೆ ಇಲ್ಲಿಂದ ಇಂಟ್ರೆಸ್ಟಿಂಗ್ ಸ್ಟೋರಿ ಸ್ಟಾರ್ಟ್ ಆಗೋದು. ರಿಬೋಕ್ ಅವ್ರು ಮತ್ತೆ ಹೇಗೆ ಅವ್ರ ಹಳೆ ಪೊಸಿಷನ್ ಬಂದ್ರು, ಇವಾಗ ಹೇಗಿದ್ದಾರೆ ಅವರು
ಅನ್ನೋ ಸ್ಟೋರಿ ಸ್ಟಾರ್ಟ್ ಆಗಿದ್ದ 2021 ಇಂದ. ABG ಗ್ರೂಪ್ಗೆ ಸೇಲ್ ಮಾಡಾದ್ಮೇಲೆ ಅಡಿಡಾಸ್ ಅವ್ರಿಗೆ ಇಲ್ಲ ನಾವೇನೋ ಒಂದ್ ಮಾಡ್ಲೇಬೇಕು, ಇದು ಹಿಂಗೆ ಬಿಟ್ರೆ ಆಗಲ್ಲ ಅಂತ ಹೇಳ್ಬಿಟ್ಟು ಅವ್ರು ಏನ್ ಮಾಡಿದ್ರು, ಅಲ್ಲಿಂದಾನೆ ಸಪರೇಟ್ ಶೂಸ್ ನ ಮ್ಯಾನುಫ್ಯಾಕ್ಚರ್ ಮಾಡಕ್ ಸ್ಟಾರ್ಟ್ ಮಾಡ್ಕೊಂತಾರೆ. 1895 ಅಲ್ಲಿ ಚಿಕ್ಕ ವರ್ಕ್ಶಾಪ್ ಅಲ್ಲಿ ಸ್ಟಾರ್ಟ್ ಮಾಡಿ ಶೂ ಕಂಪನಿ ಇದು ಇವತ್ತು 80+ ಕಂಟ್ರೀಸ್ ಅಲ್ಲಿ ಅವೈಲೇಬಲ್ ಇದೆ. ಅಂಡ್ ಇವರು ಇವರ ಎಸ್ಟಿಮೇಟೆಡ್ ರೆವೆನ್ಯೂನ ಎಲ್ಲೂನು ಅವ್ರು ಬಿಟ್ಕೊಟ್ಟಿಲ್ಲ. ಸ್ಟ್ಯಾಂಡರ್ಡ್ ಆಗಿ ನಾನು ರಿಸರ್ಚ್ ಮಾಡಿ ಚೆಕ್ ಮಾಡಿದ ಪ್ರಕಾರ ಇವರ ಒಂದು ಎಸ್ಟಿಮೇಟೆಡ್ ರೆವೆನ್ಯೂ ಬಂದು 1 ಬಿಲಿಯನ್ ಪ್ಲಸ್. ಇದು ತೋರ್ಸಿರೋದು ಅಷ್ಟೇ, ಬಟ್ ಅವರೆಲ್ಲೂ ಅವರ ರೆವೆನ್ಯೂ ಏನಿದೆ ಅದನ್ನ ಅವ್ರು ಡಿಸ್ಕ್ಲೋಸ್ ಮಾಡಲ್ಲ ಗೈಸ್. ಏನಕ್ಕಂದ್ರೆ ಅವರು ABG ಗ್ರೂಪ್ಗೆ ಅಕ್ವೈರ್ ಆಗಿದ್ದಾರೆ. ಸೊ ಅವ್ರದೇ ಆದಂತ ಓನ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇರ್ತವೆ. ಸೊ ಅದಕ್ಕೋಸ್ಕರ ಅವರೆಲ್ಲ ಡಿಸ್ಕ್ಲೋಸ್ ಮಾಡಿಲ್ಲ. ಸೊ ನೋಡಿದ್ರಲ್ಲ ಗೈಸ್, ಇದು ನಾವು ಪ್ರತಿದಿನ ಯೂಸ್ ಮಾಡುವಂತ ಶೂ ಬ್ರ್ಯಾಂಡ್ ಸ್ಟೋರೀಸ್. ನಾವು ಸುಮ್ಮನೆ ಹಾಕೊಂಡಿವಿ. ಸೊ ಒನ್ಸ್ ನಾವ್ ಇದ್ರ ಬಗ್ಗೆ ತಿಳ್ಕೊಳ್ಳೇಬೇಕು. ಸೊ ಇದು ರಿಬೋಕ್ ನ 130 years ನ ಎಫರ್ಟ್ಸ್. ಸೊ ಇವತ್ತು ರಿಬೋಕ್ ಒಳ್ಳೆ ಪ್ಲೇಸ್ ಅಲ್ಲಿ ಇದೆ ಅಂಡ್ ಒಳ್ಳೆ ಸೆಲ್ಲಿಂಗ್ ಅಲ್ಲಿ ಕೂಡ ಇದೆ. ಸೊ ಇದೇ ತರ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗೆ ನನ್ನ ಅಕೌಂಟ್ ನ ಫಾಲೋ ಮಾಡಿ ಅಂತ ಕೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.